ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರೂ ನೋಡಿ ಬರ್ಡೇ ಸಂದರ್ಭ ಬಂದಾಗ ಯಾವತ್ತೂ ನಮ್ಮವ್ರ ಜೊತೆ ಹಂಚ್ಕೋಬೇಕು ಅಂತ ಮನಸ್ಸಿರುತ್ತೆ. ಸೊ ನೀವೆಲ್ಲರ ಜೊತೆ ಪ್ರತಿ ವರ್ಷ ಯಾಕೆ ನನಗೆ ಈ ಸೆಲೆಬ್ರೇಷನ್ ಮಾಡಬೇಕು ಅಂತ ಮನಸ್ಸಂದರೆ, ಬಿಕಾಸ್ ಆಲ್ ಆಫ್ ಯು ಹ್ಯಾವ್ ಸೀನ್ ಮೀ ಇನ್ ಮೈ ಜರ್ನಿ ಆ್ಯಂಡ್ ನಾನು ಸಾಕಷ್ಟು ಕಲ್ತಿದ್ದೀನಿ, ಸಾಕಷ್ಟು ಜರ್ನಿ ಮಾಡಿದ್ದೀನಿ. ನನ್ನ ಫಸ್ಟ್ ಸಿನಿಮಾ 2000 ಮದಗರಿಯನ್ನು ನಾನು ತುಂಬಾ ಒಂದು ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರ ಜೊತೆಗೆ. ಸೊ ಪ್ರತಿ ವರ್ಷ ಒಂದು ಈ ಒಂದು ದಿನದಲ್ಲಿ ಒಂದು ದೇ ಸೇ ದಟ್ ಒಂದು ಹುಟ್ಟುಹಬ್ಬ ಬಂದಾಗ ಒಂದು ಹೊಸ ಜನ್ಮ, ಒಂದು ಹೊಸ ಜರ್ನಿ, ಒಂದು ಹೊಸ ಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ I always feel like with every year you learn so much, you gain so much, you lose so much, but it's a learning experience and it just really overwhelms you and enlightens you ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೆ ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗುತ್ತೆ. ಐ ನೋ ದಟ್ ಎವ್ರಿಬಡಿ ಬರ್ಡೇ ಅಂದರೆ ತುಂಬಾ ಪರ್ಸ್ನಲ್ ಒಂದು ಸಂದರ್ಭ ಆ್ಯಂಡ್ ನೀವೆಲ್ಲರೂ ಫ್ಯಾಮಿಲಿ ಇದಾವೆ ನನಗೆ. ಸೊ ಅದಕ್ಕೆ ಇವತ್ತು ಯೂಶುವಲ್ ಆಗಿ ಬರ್ಡೇ ದಿನ ನಾವು ಅಫ್ಕೋರ್ಸ್ ಇಟ್ಸ್ ಟುಮಾರೋ ಅಫಿಷಿಯಲಿ, ಬಟ್ ಇವತ್ತು ನಾಕ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಎವ್ರಿ ಇಯರ್ ಬರ್ಡೇ ದಿನ ಸಾಕಷ್ಟು ಹೊಸ ವೆಂಚರ್ಸ್ ಆಗಲಿ, ಇಲ್ಲಾಂದರೆ ನಮ್ಮ ಜರ್ನಿ ಆಗಲಿ, ನಾವೇನು ಮಾಡಿದ್ದೀವಿ, ನಾವೇನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಐ ಲವ್ ಶೇರಿಂಗ್ ಇಟ್ ವಿತ್ ದ ಪೀಪಲ್ ಬಿಕಾಸ್ ಐ ಥಿಂಕ್ ಇಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಇವತ್ತು ಕೂಡ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಇನ್ ದಿ ಇಂಡಸ್ಟ್ರಿ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಚೇಂಜ್, ಈ ಥರ ಒಂದು ಮೂಮೆಂಟ್ ಬೇಕಾಗಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ನನ್ನ ಯಾವತ್ತು ನನ್ನದು ಡ್ರೀಮ್ ಏನಿದೆ ಅಂದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾವು ಬೇರೆ ಥರ ಪ್ರಾಜೆಕ್ಟ್ ಮಾಡಬೇಕು, ಬೇರೆ ಥರ ಸಿನಿಮಾಗಳು ಮಾಡಬೇಕು, ಇಂಟೆನ್ಸಿವ್ ಆಗಿ ಕಾಂಟೆಂಟ್ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಎಲ್ಲ ಇದೆ, ಟ್ಯಾಲೆಂಟ್ ಇದೆ, ಕ್ರಿಯೇಟಿವಿಟಿ ಇದೆ, ಎಲ್ಲ ಇದೆ. ಜಸ್ಟ್ ಮೇ ಬಿ ದ ರೈಟ್ ಪ್ಲ್ಯಾಟ್ಫಾರ್ಮ್, ದ ರೈಟ್ ಟೈಮಿಂಗ್ ಸಿಗಬೇಕು. ಸೊ ಐ ಥಿಂಕ್ ವಿ ಆರ್ ಟ್ರೈಂಗ್ ಟು ಪ್ರೊವೈಡ್ ದ್ಯಾಟ್. ಆ್ಯಂಡ್ ಇವತ್ತು ಅಫ್ಕೋರ್ಸ್ RDV ಅಂತ ನಾವು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಸಮಥಿಂಗ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಸ್ಪೇಸ್ ಫಾರ್ ಯಂಗರ್, ಬೆಟರ್, ನ್ಯೂವರ್ ಟ್ಯಾಲೆಂಟ್ ಆ್ಯಂಡ್ ಟು ಬಿ ಏಬಲ್ ಟು ಕ್ರಿಯೇಟ್ ಅ ಚೇಂಜ್ ಇನ್ ದಿ ಇಂಡಸ್ಟ್ರಿ. ಅಂದರೆ ಎಲ್ಲ ಡಿಫ್ರೆಂಟ್ ಸ್ಕ್ರಿಪ್ಟ್ಸ್ ಆಗಲಿ, ಕತೆಗಳಾಗಲಿ, ರೈಟರ್ಸ್ ಆಗಲಿ, ಸಿನಿಮಾಗಳಾಗಲಿ, ಆರ್ಟಿಸ್ಟ್ ಆಗಲಿ, ವಿ ವಾಂಟ್ ಟು ಟ್ರೈ ಆ್ಯಂಡ್ ಕ್ರಿಯೇಟ್ ಅ ನ್ಯೂ ಪ್ಲ್ಯಾಟ್ಫಾರ್ಮ್. ಇನ್ನು ಮುಂದೆ ಹೋಗ್ತಾ ದಿನದಲ್ಲಿ ಅದು ಗೊತ್ತಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಅ ಬ್ಯೂಟಿಫುಲ್ ಸರ್ಪ್ರೈಸ್ ಫಾರ್ ಯು. ಆ್ಯಂಡ್ ಇವರಿಬ್ಬರು ಯಾಕಿದ್ದಾರೆ ಇಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಐ ವಾಂಟ್ ಟು ಬಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ಮಂಜು ಸರ್. ಯಾಕಂದರೆ he is the face of the Kannada film industry. He is the idol of the Kannada film industry. ಅವರು ಎಷ್ಟು ಆ್ಯಕ್ಟರ್ಸ್ಗೆ ಲೈಫ್ ಕೊಟ್ಟಿರೋದು, ಇನ್ಕ್ಲೂಡಿಂಗ್ ಅಂದರೆ ನನಗಂತೂ ಒಂದು ಹೊಸ ಹೆಸರು, ಹೊಸ ಒಂದು ಐಡೆಂಟಿಟಿ ಕೊಟ್ಟಿರುವಂಥ ಒಂದು ಪ್ರೊಡ್ಯೂಸರ್. ಈಸ್ ಫ್ಯಾಮಿಲಿ ಟು ಮೀ, ಬಟ್ ಈಸ್ ಬಿನ್ ಅ ಗೈಡಿಂಗ್ ಫೋರ್ಸ್ ಟು ಸೋ ಮೆನಿ. ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲ ದೊಡ್ಡ ಆ್ಯಕ್ಟರ್ಸ್ಗೆ ಬಹುಶಃ ಅವ್ರು ಬ್ರೇಕ್ ಕೊಟ್ಟಿರೋದು ಅವರು, ಇಲ್ಲ ಲಾಂಚ್ ಮಾಡಿರೋದು ಅವರು. ಸೊ ಈಸ್ ಬಿನ್ ಅ ವೆರಿ ಪಾಸಿಟಿವ್, ವೆರಿ ವೆರಿ ಮೋಟಿವೇಟೆಡ್ ಪರ್ಸನ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಅಂತ. ಆ್ಯಂಡ್ ನನ್ನ ಲೈಫಲ್ಲಿ ನನಗೆ ಲೈಕ್ ನಿಜವಾಗ್ಲೂ ಹೆಮ್ಮೆ ಇದೆ. ಐ ಡನ್ 3 films ವಿತ್ ಹರ್ ಆ್ಯಂಡ್ ಸಾಕಷ್ಟು ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ನೋ ಬಡಿ ಬೆಟರ್ ದೆನ್ ಸರ್ ಆ್ಯಂಡ್ ಹಿಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಹಿಸ್ ಸಪೋರ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಮತ್ತೊಮ್ಮೆ ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ವಿ ಹ್ಯಾವ್ ಅ ಲಾಟ್ ಟು ಶೋ ಯು ಆ್ಯಂಡ್ ಅ ಲಾಟ್ ಟು, ಐ ಬಿಲೀವ್ ವರ್ಕ್ ಶುಡ್ ಟಾಕ್, ಬಟ್ ಇವತ್ತು ವಿ ಕಮ್ ಫಾರ್ ಸೆಲೆಬ್ರೇಷನ್. ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಎಸ್, ಓವರ್ ಟು ದ ಮ್ಯಾನ್ ಆಫ್ ದಿ ಅವರ್. ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗ್ತಿರೋದು?